ನಮಸ್ತೆ ಗೈಸ್. ಇವತ್ತು ಏನಾಯಿತು ಅಂದರೆ ಇವರು 3 ಜನನೂ ಇವತ್ತು ಪಾರಿವಾಳ ಅಕ್ಕಿ ಇಟ್ಕೊ ಬಂದಿದ್ರು. ಅದು ಯಾವ ಅಕ್ಕಿ ಅಂದರೆ ಕಾಡಕ್ಕಿ ಇಟ್ಕೊಂಬಿಟ್ಟವ್ರೆ ಇವರು. ಅದಕ್ಕೆ ಇವನು ಇದು ಕಟ್ಬಿಟ್ಟಿದ್ದ ಫುಲ್ ಟೇಪ್, ಅದ್ರ ಟೇಪ್ ಇಚ್ತಾ ಇದ್ದ. ಅದೆಲ್ಲ ಇವತ್ತು ಹಿಂಗಿತ್ತು ಕತೆ ಆಯಿತಾ. ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಎಲ್ಲರಿಗೂ ಬೆಳಗಿನ ಶುಭೋದಯಗಳು, ಹಾಗೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ಹಸಗಳ ಮೈ ತೊಳಿಬೇಕಿತ್ತು. ಅದಕ್ಕೋಸ್ಕರ ನಾನು ಎದ್ದು ಇವತ್ತಿನಂತೆ ಹಸ ಮೈ ತೊಳೆಯೋದು ಅಂತ ಹೊರಗಡೆ ಬಂದೆ. ಅಲ್ಲಿ ನಮ್ಮ ಅಪ್ಪನಿಗೆ ನಾನು ನೀರಾಗಿ ಕೊಡ್ತಿದ್ದೆ, ಅವರು ಹಸ ಎಲ್ಲ ಮೈ ತೊಳಿತಿದ್ರು. ಅದಾದಮೇಲೆ ಹಸಗಳೆಲ್ಲ ಮೈ ತೊಳೆದ್ಬಿಟ್ಟು ಕಟ್ಟಾಕ್ಬಿಟ್ಟು ಈ ಕಡೆ ಆಮೇಲೆ ಕುರಿ ಮೈ ತೊಳಿಬೇಕಿತ್ತು. ಕುರಿದು ಮೈ ತೊಳೆದ ಇದ್ಬಿಟ್ಟು ಅದಾದ್ಮೇಲೆ ಅದ್ರದ್ದು ಮೇಲ್ಗಡೆ ಮೈಯೆಲ್ಲನೂ ಬಾಚಬೇಕಿತ್ತು. ಅದಕ್ಕೋಸ್ಕರ ಅದ್ರ ಬಾಚ್ತಿದ್ದು. ಈ ಕಡೆ ನಾನು ಬಾಚ್ತಿದ್ರೆ, ಆ ಕಡೆ ನಮ್ಮ ಅಪ್ಪ ದೊಡ್ಡ ಬಾಚ್ತಿದ್ರು. ಅದೆಲ್ಲ ಬಾಚಾದ್ಮೇಲೆ ಅದಕ್ಕೆ ಬಣ್ಣ ಹಾಕ್ಬೇಕಿತ್ತು. ಬಣ್ಣ ಹಾಕಿದ್ದು ಅದಾದ್ಮೇಲೆ ನಾನು ಹೊಲ್ದ ಹತ್ರ ಹಸ ಕಟ್ಟಾಕಬೇಕಿತ್ತಲ್ಲ, ಅದಕ್ಕೋಸ್ಕರ ಹೊಲ್ದ ಹತ್ರ ಹೋಗಿ ಹಸ ಕಟ್ಟಾಕಂತ ಹೊಲ್ದ ಹತ್ರ ಹೋದೆ. ಅಲ್ಲಿ ಕಟ್ಟಾಕ್ಬಿಟ್ಟು ಹಸಗಳ ಅವಕ್ಕೆ ಹುಲ್ಲು ಹಾಕ್ಬಿಟ್ಟು ನಾನು ಹೊಲ್ದ ಹತ್ರ ಬಂದು ಸುಮಾರು ದಿವಸ ಆಗೋಗಿತ್ತು ಅಂತ ಹೊಲ್ದ ಒಳಗೆ ಹೋಗೋಣ ಅಂತ ಹೋದೆ. ಆಮೇಲೆ ಹೋಗಿ ನೋಡ್ತೀನಿ, ಈ ಕಡೆ ಕೊತ್ತಂಬರಿ, ಮೆಂತ್ಯ, ಅದಾದಮೇಲೆ ಸಬ್ಬಕ್ಕಿ ಸೊಪ್ಪು, ಬೀನಿಸು, ಇನ್ನೂ ಏನೇನೋ ಬೇರೆ ರೀತಿ ಮಾಡಿಬಿಟ್ಟಿದ್ರು. ಅದೆಲ್ಲ ನೋಡಿಕೊಂಡು ಆಮೇಲೆ ಹಂಗೆ ಮೋಟ್ರು ಆನಲ್ಲಿ ಆಯ್ತಾ ಅಂತ ನೋಡಿಕೊಂಡು ಈಗ ಹಂಗೆ ಕೊತ್ತಂಬರಿ, ಮೆಂತ್ಯ ಇವಕ್ಕೆಲ್ಲ ನೀರು ತಿರುಗಿಸ್ಬಿಟ್ಟು, ಹಂಗೆ ಬೀನ್ಸ್ಗೆ ನೀರು ತಿರುಗಿಸ್ಬಿಟ್ಟು ಹೊರಗಡೆ ಬಂದೆ. ಅಷ್ಟೊತ್ತಿಗೆ ನಮ್ಮ ಅಪ್ಪ ಬಂದು ಇದಕ್ಕೆ ಪತ್ರೆ ಹಾಕ್ತಿದ್ರು, ತೋಟಕ್ಕೆ ಮತ್ತು ಮೆದೆಗೆಲ್ಲ. ಈ ಕಡೆ ತೋಟಕ್ಕೆ ಹಾಕ್ಬಿಟ್ಟು ಪತ್ರೆನ, ಅದಾದ್ಮೇಲೆ ಪತ್ರೆ ತಗೊಂಡು ನಾವು ಮೆದೆ ಹತ್ರ ಹೋದೋ. ಇದು ಭತ್ತದ ಮೆದೆ, ಫುಲ್ಲು 1.5 ಎಕರೆ ಹುಲ್ಲು ಇದು ಮೆದೆ ಬಿಟ್ಟಿದ್ರು. ಅದಕ್ಕೋಸ್ಕರ ಅದಕ್ಕೂ ಪತ್ರೆ ಹಾಕ್ಬೇಕಿತ್ತಲ್ಲ ಅಂದ್ಬಿಟ್ಟು ಅದಕ್ಕೂ ಪತ್ರೆ ಹಾಕೋಣ ಅಂತ ಆ ಕಡೆ ಹೋದೋ. ಅದಾದಮೇಲೆ ಪತ್ರೆ ಅಂದರೆ ಯಾಕೆ ಹಾಕ್ತೀರಿ ಅಂತ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಕೈ ಮುಖಂಡು ನೀಟಾಗೆ, ಅಂದರೆ ಅದು ಒಳಗೆ ಹಾಕ್ತಾರೆ, ಅಂದರೆ ಅದರೊಳಗೆ ದುರ್ಕ್ತಾರೆ ಮೆದೆ ಒಳಕ್ಕೆ ಅಂತ. ಅದು 3 ಕಡೆ ಹಾಕ್ತಾರೆ. ಹಿಂಗೆ ಭತ್ತದ ಹುಲ್ಗೂ ಮತ್ತು ರಾಗಿ ಹುಲ್ಗೂ ಎರಡಕ್ಕೂ ಹಾಕ್ಬೇಕಿತ್ತಲ್ಲ, ಅದಕ್ಕೋಸ್ಕರ ನಾನು ಪತ್ರೆನೇ ಜಾಸ್ತಿನೇ ತಂದಿದ್ದೆ. ಆಮೇಲೆ ಈ ಕಡೆ ಭತ್ತದ ಹುಲ್ಲು ಇತ್ತು, ಅದಕ್ಕೋಸ್ಕರ ಈ ಕಡೆ ಭತ್ತದ ಹುಲ್ಗೂ ಮೆದೆಗೆ ಪತ್ರೆ ಹಾಕ್ಬೇಕಿತ್ತಲ್ಲ ಅಂದ್ಬಿಟ್ಟು ಈ ಕಡೆನೂ ಬಂದೆ. ಭತ್ತದ ಹುಲ್ಲಿಗೆ ನಮ್ಮ ಅಪ್ಪನೇ ಪತ್ರೆ ಹಾಕ್ತಾರೆ ಅಂತ ಪತ್ರೆ ಹಾಕ್ಸ್ಬಿಟ್ಟು ಅವ್ರ ಕೈಲಿ. ಅದಾದಮೇಲೆ ಹಸಿಗೆ ಮತ್ತು ಎಮ್ಮೆಗೆ ಎಲ್ಲ ಬಣ್ಣ ಬೆಳಿಬೇಕಿತ್ತಲ್ಲ, ಅವಕ್ಕೆಲ್ಲ ಬಣ್ಣ ಹೊಲ್ದ್ಬಿಟ್ಟು ನಾನು ಆಮೇಲೆ ಅವಕ್ಕೆ ನೀರು ಕೊಡಿಸ್ಬಿಟ್ಟು ಕಟ್ಟಾಕ್ಬಿಟ್ಟು ಬಂದೆ. ಅದಾದಮೇಲೆ ಇವರು ಸಿಕ್ಕಿದ್ರು. ಇವರು ಕಾಡಕ್ಕಿ ಫಸ್ಟು ಫಾರಮ್ ಅಕ್ಕಿ ಬಿಟ್ಬಿಟ್ಟು ಅದಾದಮೇಲೆ ಕಾಡಕ್ಕಿ ಹಿಡ್ದಿದ್ದಾರೆ ಜೊತೆಲಿ. 3 ಅಕ್ಕಿ ಇರೋವಂತೆ, ಅಂದರೆ ಕಾಡಕ್ಕಿನೂ 2 ಇರೋವೆ. 1 ಹಿಡಿಯೋಕ್ಕೋಸ್ಕರ 3 ಅಕ್ಕಿ ಬಿಟ್ಟು ಇದ್ದಾರೆ. ಆ 3 ಅಕ್ಕಿನೂ ಬಿಟ್ಬಿಟ್ಟು ಕಾಡಕ್ಕಿ ಇಲ್ದಿದ್ದಾರೆ. ಅದಾದಮೇಲೆ ಟೇಪ್ ಸುತ್ತಿರ್ತಾರೆ ಅಂದ್ಬಿಟ್ಟು ಟೇಪ್ ಹೊಡ್ಸಿದ್ರು. ನಾನು ಬಿಡ್ತೀನಿ, ಹೆಂಗೆ ಆರುತ್ತಿಂತ ನೋಡಬೇಕು ಅಂದ್ಬಿಟ್ಟು ಅಂತ ಟೇಪ್ ಬಿಡಿಸ್ಕೊಂಡು ಹೋಗ್ಬೇಕಾದ್ರೆ, ಗಾಡೀಲಿ ಹೋಗ್ಬೇಕಾದಾಗ ಬಿಟ್ಟೆ. ಯಾವ ರೀತಿ ಹೋಗುತ್ತಂತ ನೋಡಿ, ಚೆನ್ನಾಗೈತೆ. ಅದು ಬಿಟ್ಟಿದ್ದು ಫಾಸ್ಟ್ಗೆ ಎಷ್ಟು ಫಾಸ್ಟಲ್ಲಿ ಹೋಯ್ತು ಅಂದರೆ ಅದು ನಾನು ಓವರ್ಟೇಕ್ ಮಾಡೋಕ್ಕೆ ಆಗಲಿಲ್ಲ ನೋಡಿ. ಹೆಂಗೆ ಹೋಯ್ತೈತಿ ಅದಾದಮೇಲೆ ಅದು ಮನೆ ತೆಗೆ ಒಂದು ಕುಂತ್ಕೊಳ್ಳುತ್ತಂತೆ. ಅದು ಸ್ಪೆಷಲ್ ಇದ್ದಿದ್ದು. ಅದು ಓವರ್ಟೇಕ್ ಮಾಡೋಕ್ಕಾಗಲಿಲ್ಲ. ಅದು ಅಲ್ಲಿ ಹೊಂಟೋಯ್ತು, ಅದ್ರ ಪಡ್ಗೆ ಅದು ಅಲ್ಲಿ ಹೋಗ್ತಾಯಿತ್ತು ನೋಡಿ. ಅದು ಅಲ್ಲಿ ಹೊಂಟೋಯ್ತು. ಅದು ಮುಗಿಸ್ಕೊಂಡು ಅದು ನೋಡಿಕೊಂಡು ನಾನು ಅದರಿಂದನೇ ಬಂದೆ. ಅದಾದಮೇಲೆ ಅದು ಬಂದು ಇಲ್ಲಿ ಲೈಟ್ ಕಂಬದ ಮೇಲೆ ಕುಂತಿತ್ತು ಫುಲ್ಲು ನೋಡಿ. ಅದು ಬಂದು ಅಲ್ಲಿ ಕುಂತೈತೆ ಅವ್ರ ಮನೆ ಹತ್ರನೇ. ಅದಾದಮೇಲೆ ರೀಲ್ಸ್ ಮಾಡೋದಂತ ಈ ಡ್ರೆಸ್ ಹಾಕೊಂಡು ರೆಡಿಯಾಗಿ ನಿಂತಿದ್ದೆ, ಅದಾಗಲಿಲ್ಲ. ಅದಾದಮೇಲೆ ಪೂಜೆ ಮಾಡಬೇಕಿತ್ತು. ಪೂಜೆ ಮಾಡಿಬಿಟ್ಟು ಸಂಕ್ರಾಂತಿ ಹಬ್ಬದಲ್ಲಿ ಎಡೆ ಇಕ್ತಿದ್ದೆ ಮುಗಿಸ್ಕೊಂಡು ಇವತ್ತಿನ ಕತೆ ಇಷ್ಟೇ. ಬೈ ಬೈ.